ಹಾಯ್ ಅಮ್ಮು, ಗುಡ್ ಮಾರ್ನಿಂಗ್. ಮೂಲ್ತುಲೆ ಹಾಯ್ ಪಲ್ಲೆ ಪನ್ ಪೂಜಾರೆ ಬಾಯ್ ಅತ್ ಹಾಯ್ ಜೋಜಾ ಹಾಯ್ ಹಲೋ ನಮಸ್ಕಾರ ಪಲ್ಲೆ ಇಂಚೆ ತುಲೆಗೆ ಮೂಲ್ತುಲೆ ಆವಡೊಂಚು ಬಾಬಾ ಮೂಲ್ತುಲೆ ಹಾಯ್ ಪಲ್ಲೆ ಪನ್ ಪೂಜಾರೆ ಕೋಪ 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 ಎಡ అవే ఎంచమనుకోను కోప అమ్మ బుల్పున ఎంచ కోಪ ಎಂಚಮನ್ಪನ್ ಯಾವ ಕೋಪನೆ ಎಸ್ ಇವಾಗ ಗಂಟೆ 12:30 ಆಯಿತು. ಇವತ್ತು ಚಿಕನ್ ಸ್ಪೆಷಲ್. ಇವರು ಮಾಡ್ತಾರಂತೆ ಚಿಕನ್. ಇಲ್ಲ, ಅವ್ರು ಮಾಡಿ ಕೊಡ್ತಾರಂತೆ. ಅವರದು ಸ್ಪೆಷಲ್ ಏನೋ ಇದೆ, ಕೊಂಡಾಟ. ಚಿಕನ್ ಕೊಂಡಾಟ ಅಂತ ಒಂದು ಬರ್ತದೆ, ಅದು ಮಾಡ್ತೀರಾ ನೀವು ಇವತ್ತು? ಇವತ್ತು ಮಾಡುದು ಸುಕ್ಕ, ಆದ್ರೆ ಸುಮ್ಮನೆ ನಾವು ಹೆಸರು ಹೇಳಿದ್ವಿ ಕೊಂಡಾಟ ಅಂತ. ಯಾಕಂದ್ರೆ ಅದು ಕೊಂಡಾಟ ಅದು ಮಾಡ್ಲಿಕ್ಕೆ ಗೊತ್ತಿಲ್ಲ ನಮಗೆ. ಗೊತ್ತು, ನಾನು ನೋಡಿ ಮಾಡ್ತೇನೆ. ಬಟ್ ಇವರಿಗೆ ಇಷ್ಟ ಸುಕ್ಕ. ಸುಕ್ಕ ಸಿಕ್ಕಾಪಟ್ಟೆ ಇಷ್ಟ. ಟೈಸನ್ ಅಲ್ಲಿ ಸುಕ್ಕ ಮಾಡಿ ಕೊಡ್ಲಿಲ್ಲ, ಅದಕ್ಕೆ ಇವತ್ತು ಸುಕ್ಕ ಮಾಡುವ ಅಂತ. ಇವನಿಗೆ ಗ್ಲಿಸರ್ಡ್ ತುಂಬಾ ಇಷ್ಟ ಚಿಕನ್ ಅಲ್ಲಿ. ತುಂಬಾ ಗ್ಲಿಸರ್ಡ್ ಇಷ್ಟ ಇರ್ತದೆ. ನಿನ್ನೆ ಆಕ್ಚುಲಿ ಚಪಾತಿ ನಾವು ತಂದಿದ್ದು ತಿನ್ನಲಿಲ್ಲ. ನಾನು ಒಂದೇ ತಿಂದದ್ದು, ಇವರು 2 ತಿಂದದ್ದು. ಯಾಕಂದರೆ ಅಷ್ಟು ಇಷ್ಟ ಆಗಿಲ್ಲ ನಮಗೆ. ಮತ್ತು ಸ್ವಲ್ಪ ರೈಸ್ ಇತ್ತು, ನಾನು ಸ್ವಲ್ಪ ರೈಸೇ ತಿಂದದ್ದು. ಆಮೇಲೆ ಇವಾಗ ಸ್ವಲ್ಪ ಕೆಲಸ ಎಲ್ಲ ಆಯಿತು, ಕ್ಲೀನಿಂಗ್ ಕೆಲಸ ಆಯಿತು, ಇನ್ನು ಅಡುಗೆ ಕೆಲಸ. ಪಾಪುನ ಮಲಗಿಸ್ಲಿಕ್ಕೆ ಅಂತ ಹೋದೆ, ಅವಳು ಮಲಗಲಿಲ್ಲ. ಹಾಗೆ ಇವಾಗ ಬೇಗ ಒಂದು ಪದಾರ್ಥ ಮಾಡಿ ಊಟ ಮಾಡಿ ಮತ್ತೆ ಕೆಲಸ. ಯಾಕಂದರೆ ಇವಾಗ ಲೇಟ್ ಆಯಿತು, ಹಸಿವಾಗ್ತಾ ಇದೆ, ಮತ್ತೆ ಬೇಗ ಹಸಿವಾಗ್ತದೆ. ಮಳೆಗಾಲಕ್ಕೆ ಹಸಿವು ಜಾಸ್ತಿ. ಬೆಳಗ್ಗೆ ತಿಂಡಿ ಪಲಾವ್ ಮಾಡಿದ್ದೆ, ಬಟ್ ಪಾಪು ತಿಂದಿಲ್ಲ. ಅವಳಿಗೆ ಅದು ಸ್ವಲ್ಪ ಖಾರ ಆಗ್ತದೆ ಅಂತ ತಿಂದಿಲ್ಲ ಅವಳು. ಅವಳನ್ನು ನೋಡಿ, ಇಲ್ಲಿ ನೋಡಿ. ಅಮ್ಮದಾದ ಮಂಪು ನೀರು ತಾಚು ಜರೆ ಜೆಪ್ಪುಲೆ ಬಲೆ ಬಲೆ ಜೆಪ್ಪುಗ ಬಲೆ ಬಲೆ ಪೊಯ್ ಜೆಪ್ಪುಗ. ಇವತ್ತು ಸ್ವಲ್ಪ ಬಿಸಿಲಿದೆ, ಹಾಗೆ ಎಲ್ಲ ಬೆಡ್ಶೀಟ್ ಅದೆಲ್ಲ ಒಗಿಲಿಕ್ಕೆ ಹಾಕಿದ್ದೆ. ಸ್ವಲ್ಪ ಕೈಯಲ್ಲಿ ಒಗಿಲಿಕ್ಕಿತ್ತು, ಪಾಪು ಡ್ರೆಸ್ ಮತ್ತು ಸಲ್ವಾರೆಲ್ಲ. ಸೊ ಅದನ್ನೆಲ್ಲ ಮಾಡಿ ಇವಾಗ ಅಡಿಗೆ ಕಡೆಗೆ ಬಂದಿತ್ತು. ಸ್ವಲ್ಪ ಪಾತ್ರೆ ಇತ್ತು. ಬ್ಲಿಂಕಿಟಲ್ಲಿ ಕೆಲವು ಐಟಮ್ ಆರ್ಡ್ರ್ ಮಾಡಿದ್ದೆ, ಬಂದಿದೆ ನೋಡಿ. ಚೆನ್ನಾಗಿರುತ್ತೆ ಐಟಮ್, ಫ್ರೆಶ್ ಇರ್ತದೆ. ಇವಾಗ ಕೋಳಿಯನ್ನು ಕುಕ್ಕರಲ್ಲಿ ಬೇಯಿಸಿ ಅದಕ್ಕೊಂದು ಮಸಾಲ ರೆಡಿ ಮಾಡುವ. ಮಸಾಲ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತದೆ. ಲಾಸ್ಟ್ ಟೈಮ್ ಒಂದು ಮಾಡಿದ್ವಿ, ಇವಾಗ ಅಂದರೆ ರೆಸಿಪಿ ನಾನು ಹಾಕ್ತೀನಿ. ಆದರೆ ಯಾಕಂದರೆ ಯಾರೊಬ್ಬರು ಕೇಳಿದರು ಸುಕ್ಕ ರೆಸಿಪಿ, ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಕೊಕ್ಕ ಬೋಡಮ್ಮು ಕೊಕ್ಕ ತಿನ್ಪರೆ ಕೊಕ್ಕ ಬೋಡು ಉಂಡು ಕೊಕ್ಕ ದೇತಾಂಡು ಸಿಟಿ. ಫಸ್ಟಿಗೆ ಇಲ್ಲಿ ನಾನು ಒಂದು ನೀರುಳ್ಳಿ, ದೊಡ್ಡ ಸೈಜ್ ನೀರುಳ್ಳಿ, ಮತ್ತು ಒಂದು ಫುಲ್ ಬೆಳ್ಳುಳ್ಳಿ ಮತ್ತು ಕರಿಬೇವು ತಗೊಂಡಿದ್ದೇನೆ. ಸ್ವಲ್ಪ ಕರಿಬೇವು ನಾನು ಸ್ವಲ್ಪ ಜಾಸ್ತಿ ಹಾಕ್ತೇನೆ. ಇದನ್ನು ಚೆನ್ನಾಗಿ ಅಂದರೆ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಸುಕ್ಕದಲ್ಲಿ ಇದೇ ತುಂಬ ಟೇಸ್ಟ್ ಕೊಡೋದು ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ಸಪ್ರೇಟಾಗಿ ನಾವು ಫ್ರೈ ಮಾಡಿ ಇಡಬೇಕಂದ್ರೆ ಬೇರೆ ಮಸಾಲ ಜೊತೆಗೆ ಫ್ರೈ ಮಾಡಲಿಕ್ಕಿಲ್ಲ. ಸೊ ನಾನು ಈ ಥರ ಮಾಡ್ತೀನಿ. ನಮ್ಮದು ಈ ಗ್ಯಾಸ್ ಸ್ಟವ್ ಸ್ವಲ್ಪ ಆ್ಯಕ್ಚುಲಿ ಅದು ದೊಡ್ಡ ಬರ್ನರ್, ಬಟ್ ಅದು ಅಷ್ಟು ಕರೆಕ್ಟ್ ಇಲ್ಲ. ಹಾಗಾಗಿ ಇದರಲ್ಲಿ ಒಂದರಲ್ಲೇ ಜಾಸ್ತಿ ಅಡುಗೆ ಮಾಡಬೇಕಾಗುತ್ತೆ.
ಈ ಮನೆಯಲ್ಲಿ ಅಂದರೆ 4 ಬರ್ನರ್ ತಗೊಂಡ್ರು ಕೂಡ ಇಲ್ಲಿ ಸ್ಪೇಸ್ ಸ್ವಲ್ಪ ಕಮ್ಮಿ ಇದೆ, ಹಾಗಾಗಿ ನೆಕ್ಸ್ಟ್ ತಗೊಳ್ಳುವ ಅಂತ. ಎಸ್, ಇವಾಗ ಇದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಆ್ಯಕ್ಚುಲಿ ಕಬ್ಬಿಣದ ಬಾಣಲೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದು ನಾನು ಕಬಾಬಿಗೆ ಅಂತ ತಗೊಂಡಿದ್ದೆ, ಬಟ್ ನಾನು ಕಬಾಬ್ ತುಂಬ ಅಪರೂಪಕ್ಕೆ ಮಾಡೋದ್ರಿಂದ ಸೊ ಅದು ಸ್ವಲ್ಪ ತುಕ್ಕು ಹಿಡಿಯುತ್ತೆ. ಅದಕ್ಕಾಗಿ ಇದರಲ್ಲೇ ಫ್ರೈ ಎಲ್ಲ ಏನಾದರೂ ಇದ್ದರೆ ಇದರಲ್ಲೇ ಫ್ರೈ ಮಾಡೋದು. ಸೊ ನೋಡಿ, ಇವಾಗ ಫಸ್ಟ್ ಇದನ್ನು ಫ್ರೈ ಮಾಡಿ ಸೈಡಿಗೆ ಇಡಬೇಕು. ಇಲ್ಲಿ ಪಾಪು ನೋಡಿ ಇದೇ ಥರ ನಾನು ಅಡುಗೆ ಮಾಡುವಾಗ ಬಂದು ಕೆಲವೊಮ್ಮೆ ಆಟ ಆಡ್ತಾಳೆ, ಕೆಲವೊಮ್ಮೆ ಈ ಥರ ಅಳ್ತಾ ನಿಲ್ತಾಳೆ, ಮತ್ತೇನು ಮಾಡಲಿಕ್ಕಾಗಲ್ಲ. ಇವತ್ತಾದರೂ ಇವರಿದ್ದಾರೆ, ಸೊ ಹೇಗೋ ಮ್ಯಾನೇಜ್ ಆಗುತ್ತೆ. ಇಲ್ಲಾಂದರೆ ಇವಳನ್ನು ಇಟ್ಕೊಂಡು ಎಲ್ಲ ಕೆಲಸ ಮಾಡೋದಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ಹೇಳ್ಬೋದು. ಈಗ ಅವಳಿಗೆ ಅಂದರೆ ಎಲ್ಲ ಎಳೆಯಲಿಕ್ಕೆ ಸಿಗುತ್ತೆ, ಹಾಗಾಗಿ ಎಳೆಯಲಿಕ್ಕೆ ಟ್ರೈ ಮಾಡ್ತಿದ್ದಾಳೆ. ಬೇಯಲಿಕ್ಕೆ ರೆಡಿ ಆಗ್ತಾ ಇದೆ. ಇದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ಜಾಸ್ತಿ ಆಗ್ತದಲ್ಲ, ಹಾಗೆ ಕುಕ್ಕರಲ್ಲಿ ಇಟ್ಟಿದ್ದಾರೆ. 1 ಕಿಲೋ ಕೋಳಿ ಸುಕ್ಕಕ್ಕೆ ಮತ್ತು ಸ್ವಲ್ಪ ಕೋಳಿ ಕಬಾಬ್. ನಾನಿದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಟೈಸನ್. ಫಸ್ಟ್ ಟೈಮ್ ಇದು ಮಾಡಿ ಸ್ವಲ್ಪ ಗ್ರೇವಿ ಥರ ತುಂಬ ಚೆನ್ನಾಗಿತ್ತು. 6 ವರ್ಷದಲ್ಲಿ ಟೈಸನ್ ಮಾಡಿಲ್ಲ ನಾನು, ಯಾಕಂದರೆ ಇವರಿಗೆ ಟೈಸನ್ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಇವಾಗ ಅವ್ರಿಗೆ ಇಷ್ಟ ಆಗುತ್ತೆ. ಇವಾಗ ಟೇಸ್ಟ್ ನೋಡಿ ತುಂಬ ಇಷ್ಟ ಆಯಿತು. ನಾನು ಜಾಸ್ತಿ ಬ್ರಾಯ್ಲರೇ ತಿಂತಿದ್ದದ್ದು. ಒಳ್ಳೆಯದಲ್ಲ, ತಂಪಾದ ಪಾನೀಯ. ಇದಕ್ಕೆಲ್ಲ ಮಸಾಲೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದೇನೆ. 1.5 ನೀರುಳ್ಳಿ ಮತ್ತು ಟೊಮೆಟೊ ಮತ್ತು ಗರಂ ಮಸಾಲ, ಪೆಪ್ಪರ್ ಹಾಕಿದ್ದೇನೆ. ಟೊಮೆಟೊ 3 ಇದಕ್ಕೆ ಹಾಕಿದ್ದೇನೆ. 3 ಟೊಮೆಟೊ, 1.5 ನೀರುಳ್ಳಿ, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಖಾರದ ಪುಡಿ ಮತ್ತು ಮೆಣಸಿನ ಪುಡಿ, ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಮಸಾಲಕ್ಕೆ ಹಿಂದದ ಹುಡಿ, ಸಿಗಡಿ ಹುಡಿ. ಆ್ಯಕ್ಚುಲಿ ಇದಕ್ಕೆ ನೀರು ಹಾಕ್ಲಿಕ್ಕೆ ಇದೆಯಾ ಅಂತ ಗೊತ್ತಿಲ್ಲ ನನಗೆ, ಸ್ವಲ್ಪ ಹಾಕಿದೆ. ಯಾಕಂದರೆ ನೀರು ಕಮ್ಮಿಯಾಗಿ ಮಾತ್ರ ಅದು ಸೀದು ಹೋದರೆ ಕಷ್ಟ ಅಂತ. ಇದರ ರೆಸಿಪಿ ಇಲ್ಲಾಂದರೆ ಯಾವುದಾದ್ರೂ ಹೊಸತ್ತು ಮಾಡುವಾಗ ನಾನು ನೋಡ್ತೀನಿ, ಒಮ್ಮೆ ಚೆಕ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಇದೆಲ್ಲ ನೋಡಿಲ್ಲ, ಯಾಕಂದರೆ ಸುಕ್ಕ ಸೇಮ್ ರೀತಿ ಮಾಡೋದು, ಕೋಳಿ ಮಾತ್ರ ಚೇಂಜ್ ಅಲ್ಲ. ಹಾಗೆ ಲಾಸ್ಟ್ ಟೈಮ್ ಇದೇ ಥರ ಬೇಯಿಸಿದ್ದದ್ದು. ಕೋಳಿ ಕೂಡ ನೀರು ಬಿಡ್ತದಲ್ಲ, ಹಾಗಾಗಿ ಕೋಳಿ ಕೂಡ ನೀರು ಬಿಡ್ತದೆ. ಇದರ ಸೂಪ್ ಚಂದ. ಮಳೆಗೆ ಸ್ವಲ್ಪ ಜಾಸ್ತಿ ನೀರು ಬಿಡ್ತದೆ ಕೋಳಿ. ಅದು ಕೋಳಿ ಅಲ್ಲ, ಮನುಷ್ಯರು. ಹಾಯ್ ಅಮ್ಮ, ದಾದ ಮಂಪು ನೀರು ದಾದ ಮಂಪುನು ದಾದ ಗೇಮ್ ಇರ್ನಾ ಗೇಮ್ ಗೊಬ್ಬು ನೀರು ದಾದ ಗೇಮ್ ಅವು ಒಲ್ಪಡ್ದಾವು ಜ್ಯೂಸ್ ತಿಕ್ಕಿ ನೀರಿಗೆ ಹೊಲ್ತು ಜ್ಯೂಸ್ ಚಾ ಆತ್ತವ ಜ್ಯೂಸ್ ಚಾ ಕೊಕ್ಕ ತಿಂಡರಿ ಇದು ಕೊಕ್ಕ ತಿಂಡರೆ మిమ్మి బోడే కొక్క బోడే కొక్కనే మిమ్మి బొడ్చే బొడ్చే దయగ్ అమ్మకు మిమ్మి ఇష్ట పప్ప కొక్క ఇష్ట ఎరగు ಕೊಕ್ಕನೆ ಇರಗಿತ್ತ ಕೊಕ್ಕ ತಿಂಡ್ರೆ ಆಪು ಜೊತೆ ಕೊಕ್ಕ ತಿಂಡ್ರೆ ಆಪು ಜೊತೆ ಜೋಜಾ ಅಮ್ಮು ಅವಲ್ತು ಅವೇ ಏರ್ಪಡ್ತೀನಿ ಜ್ಯೂಸ್ ಅವೇ ಏರ್ಪಡ್ತೀನ
ಇರ ಚಿನ್ನು ಮಾತ ಉಂಡು. ಚಿನ್ನು, ಪಿಲಿ, ಪುಚ್ಚೆ, ಡಾಲಿ, ಬೋಬೋ. ಪುಚ್ಚೆ ಮಾತ್ರ ಪುನೆ. ಚಿನ್ನು ಉಂಡು, ಪಿಲಿ ಉಂಡು, ಡಾಲಿ ಉಂಡು. ಡಾಲಿ ಡಾಲಿ ಉಂಡೆ. ಬೌಬೌದ ಮಂಡೆ ಉಂಡು. ಬೌಬೌದ ಮಂಡೆ. ಒಂದು kg ಕೋಳಿಗೆ ನಾನಿಷ್ಟು ಮೆಣಸಿನಕಾಯಿ ಇದು ಮೆಣಸು, ಕೆಂಪು ಮೆಣಸು ತಗೊಂಡಿದ್ದೇನೆ. ನಿಮಗೆ ಖಾರ ಅದರ ಜೊತೆಗೆ ಇದು ನೋಡಿ, ಇದು ಸ್ವಲ್ಪ ಖಾರ ಜಾಸ್ತಿ, ಅದನ್ನು 4 ಹಾಕಿದ್ದೇನೆ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕಿದರೆ ಆಯಿತು. ಅಂದರೆ ಅದೊಂದು ಸ್ವಲ್ಪ ಕಚ್ಚಿದೆ, ಖಾರ ಗೊತ್ತಾಗ್ತದೆ, ಎಷ್ಟು ಬೇಕು ಅಷ್ಟು ಹಾಕಿದರೆ ಆಯಿತು. ಸ್ವಲ್ಪ ಗ್ಯಾಸ್ ಸ್ಲೋ ಇದೆ ಇದು ಬರ್ನರ್. ಇದು ಆ್ಯಕ್ಚುಲಿ ಅದಕ್ಕಿಂತ ದೊಡ್ಡ ಬರ್ನರ್, ಸ್ವಲ್ಪ ಸ್ಲೋ ಇದೆ. ಇನ್ನು ಹೊಸತ್ತು ನೆಕ್ಸ್ಟ್ ಫ್ಯೂಚರಲ್ಲಿ ಹೊಸದು ಮನೆಗೆ ತಗೊಳ್ಳುವ ಅಂತ, ಯಾಕೆಂದರೆ ಎಷ್ಟು ಟೈಮ್ ಬಂದಿದೆ. ಗ್ಯಾಸ್ ಒಳ್ಳೆಯದೆ, ಅಷ್ಟು ಬೇಗ ಒಂದು ಸ್ವಂತ ಮನೆ ಆಗಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಹಾಗೆ ಇದು ಇಷ್ಟ ಹಾಕಬೇಕು. ಇದು ಸ್ವಲ್ಪ ಫ್ರೈ ಮಾಡ್ತಾ ಇದಕ್ಕೆ ಕೊತ್ತಂಬರಿ ಕಾಳು, ಇದು ಸ್ವಲ್ಪ ಜಾಸ್ತಿ, ಇದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತೇನೆ, ಟೇಸ್ಟ್ ಇರ್ತದೆ. ಆ್ಯಕ್ಚುಲಿ ಇದು ಕಬ್ಬಿಣದ ಬಾಣಲೆ, ಇದು ಒಳ್ಳೆದಾಗ್ತದೆ ಫ್ರೈ ಎಲ್ಲ ಮಾಡಲಿಕ್ಕೆ. ಇದು ಆ್ಯಕ್ಚುಲಿ ಕಬಾಬ್ ಮಾಡುವಂಥದ್ದು, ಕಬಾಬ್ ಮಾಡಲಿಕ್ಕೆ ಅಂತ ತಗೊಂಡದ್ದು. ಬಟ್ ನಮ್ಮನೇಲಿ ಕಬಾಬ್ ಅಪರೂಪಕ್ಕೆ ಮಾಡೋದು, ಯಾಕೆಂದರೆ ಹೊಗೆ ಜಾಸ್ತಿ ಇದ್ರೆ ಪಾಪುಗೆ ಇದು ಆಗ್ತದಲ್ಲ, ಅದಕ್ಕೋಸ್ಕರ. ಹಾಗಾಗಿ ಇದು ಹಾಗೇನೆ ಇಟ್ಟರೆ ತುಕ್ಕ ಹಿಡಿತದೆ ಅಂತ ಫ್ರೈ ಮಾಡಲಿಕ್ಕೆಲ್ಲ. ಇವಾಗ ಅಂದರೆ ನಾನು ನಾನ್ ಸ್ಟಿಕ್ ಎಲ್ಲ ಸ್ವಲ್ಪ ಎಲ್ಲ ಅವಾಯ್ಡ್ ಮಾಡ್ತಾ ಇದ್ದೀನಿ. ಅವಾಯ್ಡ್ ಮಾಡಿದರೆ ಒಳ್ಳೇದು. ಅದಕ್ಕೆ ಜೀರಿಗೆ 1 ಸ್ಪೂನ್ ಸ್ವಲ್ಪ ಜಾಸ್ತಿ ಹಾಕಿದರೆ ಆಯಿತು. ಮತ್ತೆ ಎಂತ ಹೇಳ್ತಾರೆ ಅದಕ್ಕೆ, ಜೀರಿಗೆ ಮಿಠಾಯಿ, ಕಾಳು ಮೆಣಸು ಸ್ವಲ್ಪ. ಇದೆಲ್ಲ ನಿಮಗೆ ಖಾರ ನೋಡಿ ಹಾಕಿ. ನಾವು ಸ್ವಲ್ಪ ಖಾರ ಜಾಸ್ತಿ ಹಾಕಿ, ತುಂಬ ಜಾಸ್ತಿ ಅಲ್ಲ, ನಾವು ಸ್ವಲ್ಪ ಖಾರ, ನಾನು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ. ಅದು ಮತ್ತೆ ಗ್ರೇವಿ ನೋಡ್ಕೊಂಡು ಹಾಕಿದ್ರೆ ಆಯ್ತು. ಅಂದರೆ ಅದರ ಗ್ರೇವಿ ಗ್ರೈಂಡ್ ಮಾಡಿದ್ಮೇಲೆ ಖಾರ ನೋಡಿ ಹಾಕಿದ್ರೆ ಆಯ್ತು. ಸ್ವಲ್ಪ ಮೆಂತೆ ಸ್ವಲ್ಪ ಹಾಕ್ತೇನೆ. ಇದು ನಾನು ಆ್ಯಕ್ಚುಲಿ ರೆಸಿಪಿ ಒಬ್ಬರು ಕೇಳಿದ್ರು ಲಾಸ್ಟ್ ಟೈಮ್ ಸುಕ್ಕ ಮಾಡುವಾಗ, ಅವರಿಗೋಸ್ಕರ ತೋರಿಸ್ತಾ ಇದ್ದೇನೆ. ಯಾಕಂದರೆ ಸುಕ್ಕ ಮಂಗಳೂರವರು ಎಲ್ಲರೂ ಸ್ಪೆಷಲ್ ಆಗಿ ಮಾಡ್ತಾರೆ. ಅಂದರೆ ನಾವು ಹೇಗೆ ಒಂಥರ ಬೇರೆ ರೀತಿ ಮಾಡ್ತೇವೆ, ಅದಕ್ಕೆ ಸೂಪರ್ ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾಡ್ತಾರೆ. ಮುಂಚೆ ಅಜ್ಜಿಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅಮ್ಮನ ರೆಸಿಪಿ ನಂದು ಇದೊಂದು. ನಾನು ಅಂದರೆ ಅಡಿಗೆ ಎಲ್ಲ ನಾನು ಆ್ಯಕ್ಚುಲಿ ಯೂಟ್ಯೂಬ್ ನೋಡಿ ಕಲಿತಿರುವಂಥದ್ದು. ಯಾಕಂದರೆ ಸಪ್ರೇಟ್ ಇದ್ದದ್ದರಿಂದ ಸ್ವಲ್ಪ ಅಡಿಗೆ ಎಲ್ಲ ಜಾಸ್ತಿ ಕಲಿಲಿಕ್ಕೆ ಅವಕಾಶ ಜಾಸ್ತಿ ಸಿಕ್ತು. ಹಾಗಾಗಿ ನಾನು ಯೂಟ್ಯೂಬ್ ನೋಡಿ ಕಲ್ತಿರುವಂಥದ್ದು. ಮಾಡ್ತಾಳೆ ಯೂಟ್ಯೂಬಲ್ಲಿ ಯಾರ ಅಡಿಗೆ ನೋಡಿ ಕಲ್ತದ್ದಂದ್ರೆ ಪ್ರಿಯಾ ಮಾಧ್ಯಮ. ಯಾಕಂದರೆ ನಾವು ಕ್ರೆಡಿಟ್ ಕೊಡಲೇಬೇಕು. ಅದರ ಜೊತೆಗೆ ಇದು ಸುಕ್ಕ ಒಂದು ಅಮ್ಮ ಮಾಡುವಾಗ ನೋಡಿ ಕಲ್ತಿರುವಂಥದ್ದು. ಯಾಕಂದರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಅದರಲ್ಲಿ ಆ್ಯಕ್ಚುಲಿ ಇದೇನಿದೆ, ಇದು ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡೋದು. ಅಂದರೆ ಇದು ಫಸ್ಟ್ ಗ್ರೈಂಡ್ ಮಾಡಿ ಲಾಸ್ಟಿಗೆ ಇದು ಗ್ರೈಂಡ್ ಮಾಡಬೇಕು. ಇದು ಗ್ರೈಂಡ್ ಮಾಡುವಾಗ ನೀರು ಹಾಕ್ಲಿಕ್ಕಿಲ್ಲ, ಆ ಥರ ಸಿಂಪಲ್ ಇದೆ. ಅರ್ಥ ಆಯ್ತಲ್ಲ? ಇದು ಅಲ್ಲ, ಇದು ಗ್ರೈಂಡ್ ಮಾಡುವಾಗ ನೀರು ಹಾಕ್ಲಿಕ್ಕಿಲ್ಲ. ಮತ್ತೇನಂದರೆ ಆ್ಯಕ್ಚುಲಿ ಇದನ್ನು ಕೂಡ ಡ್ರೈ ಕೂಡ ಗ್ರೈಂಡ್ ಮಾಡ್ತಾರೆ, ಕೆಲವರು ಆ ಥರ ಸುಕ್ಕ ಮಾಡ್ತಾರೆ. ಬಟ್ ನಮಗೆ ಸ್ವಲ್ಪ ಗ್ರೇವಿ ಟೈಪ್ ಇದ್ದ ಸುಕ್ಕ ಇಷ್ಟ. ಹಾಗಾಗಿ ಮತ್ತೆ ಎಂತ ಹೇಳ್ತಾರೆ, ಮತ್ತೊಂದು ತೆಂಗಿನಕಾಯಿ ಹಾಕಬೇಕು. ಅದೆಷ್ಟು ಹಾಕಬೇಕು ಅಂತ ಹೇಳ್ತೀನಿ ನಾನು. ಇದು ಆ್ಯಕ್ಚುಲಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾವು ಮುಂಚೆ ಮಾಡ್ತಾ ಇದ್ದದ್ದೆಲ್ಲ ಬಾಯ್ಲರ್ ಕೋಳಿ. ಇದು ಟೈಸನ್ ಅಲ್ಲ, ಟೈಸನ್ ಆ್ಯಕ್ಚುಲಿ ತುಂಬ ಟೇಸ್ಟ್ ಇರುತ್ತೆ. ಸಮೀಕರದೆ
ಆಲ್ವೇಸ್ ವೆಲ್ಕಮ್ಸ್ ಯು. ನಾನೇನಂದ್ರೆ ಅದಕ್ಕೆ ಗ್ರೇವಿ ತರ ಮಾಡ್ತೀನಲ್ಲ, ಅದ್ರಲ್ಲಿ ಸ್ವಲ್ಪ ತೆಗ್ದಿಡ್ತೇನೆ. ನನ್ಗೆ ಅಷ್ಟು ಇಷ್ಟ ಆಗಲ್ಲ ಸುಕ್ಕ. ಟೈಸನ್ ಸುಕ್ಕ ಆಗ್ತದೆ. ಮತ್ತೆ ನಾವು ಭೂತಕ್ಕೆಲ್ಲ ಕೋಳಿ ಮಾಡ್ತಾರೆ, ಸೂಪರ್ ಆಗ್ತದೆ. ಅದು ಟೇಸ್ಟ್ ಬೇರೆ, ಅದೊಂದು ಬೇರೆನೆ ಟೇಸ್ಟ್. ಅದಂದ್ರೆ ನಾಟಿ ಕೋಳಿ ಹೇಳ್ತಾರಲ್ಲ, ಅದು ಇವರ ಅಂದ್ರೆ ನಮ್ದು ಇವರ ಅಜ್ಜಿ ಮನೆಯಲ್ಲಿ. ನಾವು ಅದಕ್ಕೆ ವೇಟಿಂಗ್. ಲಾಸ್ಟ್ ಇನ್ನು ಮತ್ತೆ ನೆಕ್ಸ್ಟ್ ವರ್ಷ. ಎಸ್, ಈಗ ಸ್ವಲ್ಪ ಇದು ಇದಾಗಲಿ, ತಣ್ಣಗೆ ಆಗಲಿ, ಅಲ್ಲಿವರೆಗೆ ನಾವು ಹೋಗಿ ಬರ್ತೇವೆ ಆಚೆ. ಬೇಯ್ತಾ ಇದೆ, ಕುಕ್ಕರಿಂದ ತೆಗೆದು ಈಗ ಗ್ರೈಂಡ್ ಎಲ್ಲ ಆಲ್ಮೋಸ್ಟ್ ಮಾಡಿ ಎಲ್ಲ ರೆಡಿಯಾಗಿದೆ. ಇನ್ನು ತೆಂಗಿನಕಾಯಿ ಎಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಹಾಕಿ ರುಚಿ ಎಲ್ಲ ನೋಡಿ ರೆಡಿ ಮಾಡೋದು. ಬೇಯ್ತಾ ಇದೆ, ಬೇಯಲಿ. ಸ್ವಲ್ಪ ನಾನು ಈ ಥರ ಪುಳಿ ಮುಂಚೆ ತೆಗೆದಿಟ್ಟೆ, ಯಾಕಂದರೆ ಸುಕ್ಕ ಎಲ್ಲ ಆಮೇಲೆ ಮಾಡೋದು ಬೇಡ ಅಂತ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಕಮ್ಮಿ ಆಯಿತು, ಹಾಗೆ ಇವರು ತೆಂಗಿನಕಾಯಿ ತುರ್ದುಕೊಳ್ತಾರೆ. ಅದನ್ನು ಫ್ರೈ ಮಾಡಿ ಹಾಕಿದರೆ ಆಯಿತು, ಸುಕ್ಕ ರೆಡಿ. ಈಸಿ ಇದೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಖಾರ ನೀವು ನೋಡಿಕೊಂಡು ಹಾಕಿದರೆ ಆಯ್ತು ಅಷ್ಟೇ. ಖಾರ ಅಂದರೆ ಕೆಲವರಿಗೆ ಖಾರ ತುಂಬ ಇಷ್ಟ ಆಗೋದಿಲ್ಲ. ಇದು ಫುಲ್ ಪುಳಿ ಮುಂಚೆ ಇದಕ್ಕೆ ಎಂತ ಹಾಕಲಿಲ್ಲ. ಇದಕ್ಕೆ ತೆಂಗಿನ ಹಾಲು ತೆಗೆದು ಹಾಕಿದರೆ ಗ್ರೇವಿ ಆಗುತ್ತೆ. ನಾಳೆ ಇಡ್ಲಿ ಎಂತಾದರೂ ಮಾಡಬೇಕು. ನಾನು ಕೋಳಿ ಸಾರು ಮಾಡಿದ ದಿವಸ ನೆಕ್ಸ್ಟ್ ದಿನ ಇಡ್ಲಿ ಮಾಡ್ತೀನಿ. ಅದಕ್ಕೆ ಇವಾಗ ಉದ್ದಿನ ಬೇಳೆಲ್ಲ ಹಾಕಿಡಬೇಕು. ಇದಕ್ಕೆ ತೆಂಗಿನ ಹಾಲು ತೆಗೆದು ಹಾಕಿದರೆ ಸೂಪರ್ ಗ್ರೇವಿ ರೆಡಿ ಆಗ್ತದೆ. ಎಸ್, ಇವಾಗ ನಾವು ಇದೊಂದು ಬೇಗ ಮಾಡಿ ಊಟ ಮುಗಿಸ್ತೇವೆ. ಬಾಯ್ ಬಾಯ್. ಇವಳು ನೋಡಿ ಯಾವ ಕೋಳಿ ಪದಾರ್ಥ ಮಾಡಿದ್ರು, ಇವಳು ಊಟ ಮಾಡೋದು ಮೊಸರಲ್ಲಿ ಸ್ವಲ್ಪ ಆದರೂ ಊಟ ಮಾಡ್ತಾಳೆ. ಅದಕ್ಕೆ ಅದರಲ್ಲೇ ಊಟ ಕೊಡುವ ಅಂತ. ಇವಾಗ ಆಲ್ರೆಡಿ 2:30 ಆಯಿತು. ಊಟ ಮಾಡಿಸಿ ಮಲಗಿಸ್ಬೇಕು ಅವಳನ್ನು. ಪಲಾವು ಬೆಳಗಿದ್ದು ಬ್ರೇಕ್ಫಾಸ್ಟ್ ಅವಳು 12 ಗಂಟೆಗೆ ಮಾಡಿದ್ದು. ಬೆಳಗ್ಗೆ ಎಂತ ತಿಂದಿಲ್ಲ. ಬೆಳಗ್ಗೆ ಫ್ರೂಟ್ಸ್ ತಿಂದಿದ್ಲು, ಬಾಳೆಹಣ್ಣು ಮತ್ತು ಅದೊಂದು ಡ್ರೈ ಫ್ರೂಟ್ಸ್ ಇದೊಂದು ಉಂಡೆ ಇದೆ, ಅದು ತಿಂದಿದ್ವಿ. ಹಾಗೆ ಅದರಲ್ಲಿ ಸ್ವಲ್ಪ ಹೊಟ್ಟೆ ಫುಲ್ ಆಗಿತ್ತು. ಅವರಿಗೆ ಇಷ್ಟು 1-2 ತುತ್ತು ತಿಂದರೆ ಹೊಟ್ಟೆ ಫುಲ್ ಆಗ್ತದೆ. ಅವಳಿಗೆ ಮೊಸರು ಸ್ವಲ್ಪ ಫೇವ್ರೇಟ್, ಮೊಸರು ಹಾಲು. ಅಂದರೆ ಖಾರ ತಿಂತಾಳೆ, ಬಟ್ ಊಟದಲ್ಲಿ ಖಾರ ಹಾಕಿದ್ರೆ ತಿನ್ನಲ್ಲ. ಅದು ಮಕ್ಕಳಿಗೆ ಒಂದು ಬಾಯಿಗೆ ಕೊಡುವಾಗ ನಮ್ದು ಕೂಡ ಬಾಯಿ ಅದು ಹೆಚ್ಚಿನವರಿಗೆ ಎಲ್ರಿಗೂ ಆಗ್ತಾ ಇದೆ. ಹೇಗಾಗ್ತದೆ ತೋರಿಸಿ. ಅವಳಿಗೆ ನೋಡಿ ನಿದ್ದೆ ಬರ್ತಾ ಇದೆ. ಬಿಸಿ ಬಿಸಿ ಗಂಜಿ ಮತ್ತು ಚಿಕನ್ ಸುಕ್ಕ, ಟೈಸನ್ ಕೋಳಿದ್ದು ಸೂಪರ್ ಕಾಂಬಿನೇಷನ್ ಈ ವೆದರಿಗೆ. ಅದು ಕೂಡ ಮಣ್ಣಿನ ಮಡಕೆಯಲ್ಲಿ ಮಾಡಿದರೆ ಅದರ ಫ್ಲೇವರ್ ಇನ್ನೂ ಜಾಸ್ತಿ ಇದಾಗ್ತದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.